ಈಗ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ವೇದಿಕೆಗೆ ಶ್ರೀರಕ್ಷೆಯನ್ನ ಪಡೆದುಕೊಳ್ಳುವುದಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ. ಈಗ ನಿತ್ಯ ದಾಸೋಹದ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ದಾನಿಗಳು ವೇದಿಕೆಗೆ ಬರಬೇಕು. ದಿವಂಗತ ಶ್ರೀಮತಿ ಲಕ್ಷ್ಮೀಬಾಯಿ ಮತ್ತು ದಿವಂಗತ ಶ್ರೀ ಶಂಕರಗೌಡರು ವಿ ಪಾಟೀಲ್ ಶೆಲ್ವಡಿ ಮಾಜಿ ಶಾಸಕರು ಇವರ ಸ್ಮರಣಾರ್ಥವಾಗಿ ಅವರೆಲ್ಲ ಕುಟುಂಬ ವರ್ಗದವರು ನಮ್ಮ ಅಮರಗೋಳ ಹುಬ್ಬಳ್ಳಿಯವರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ಇನ್ನು ಎರಡನೇದಾಗಿ ಇಂದಿನ ದಾಸೋಹ ಸೇವೆಯನ್ನು ವಹಿಸಿಕೊಂಡಿರುವಂತಹ ಕುಮಾರಪ್ಪ ಚೇಂದ್ರಪ್ಪ ಹುಗ್ಗಿಶೆಟ್ಟರ್ ಹಾಗೂ ಮಕ್ಕಳು ಸಾಕಿನ್ ಬೆಳಗಾಲ್ಪೇಟೆ ಅವರು ಕೂಡ ಬಂದು ಪರಮ ಪೂಜ್ಯರಿಂದ ಆಶೀರ್ವಾದವನ್ನ ಪಡಿಬೇಕು. ಶ್ರೀ ಬಸವರಾಜ್ ಸಂಗಪ್ಪ ಕಿತ್ತೂರು ಸಾಕಿನ್ ಅಮರಗೋಳ ಇವರು ಕೂಡ ಆ ಕುಟುಂಬ ಪರಿವಾರ ದಾಸೋಹವನ್ನು ವಹಿಸಿಕೊಂಡಿದೆ. ಇವ್ರ ಪರವಾಗಿ ಅವರ ಚಿರಂಜೀವಿಯಾಗಿರುವಂತ ರೋಹಿತ್ ಬಸವರಾಜ್ ಕಿತ್ತೂರು ಅವರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನ ಪಡಿಬೇಕು. ನಿಮ್ಮ ಪ್ರೀತಿಯ ಚಪ್ಪಾಳೆ ಇರಲಿ. ಆತ್ಮೀಯ ಬಂಧುಗಳೇ, ಇವತ್ತು 3 ಕುಟುಂಬ ವರ್ಗ ಇಂದಿನ ಧರ್ಮ ಚಿಂತನ ಗೋಷ್ಠಿಗೆ ಆಗಮಿಸಿರುವಂತ ತಮ್ಮೆಲ್ಲ ಶರಣ ಶರಣೆಯರಿಗೆ ಒಂದು ಪ್ರಸಾದ ಸೇವೆಯನ್ನ ಅವರು ನೀಡ್ತಾ ಇದ್ದಾರೆ. ಅವರಿಗೆ ಅಪ್ಪನ ಆಶೀರ್ವಾದ ಈಗ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮ ಅರಳಿ ಈರಣ್ಣವ್ರಂತ ಹೇಳಿ ನಮ್ಮ ಗುರುಗಳ ಕಾಲದಿಂದಲೂ ಸೇವೆ ಮಾಡಿದವರು, ಅವರ ಅಳಿಯಂದಿರೋರು. ಭಾಳ ಸಂತೋಷವಾಯಿತು. ಅವ್ರ ಮಗನೂ ಕೂಡ ಒಳ್ಳೆಯ ಸಂಗೀತಗಾರ. ಈ ವೇದಿಕೆಯ ಮೇಲೆ ವಚನಗಳನ್ನು ಭಾವಗೀತೆಗಳನ್ನು ಹಾಡ್ತಾ ಇದ್ದ. ಅದು ಏನು ಓದ್ತಾನ ಅಂದ್ರೆ MBBS ಓದ್ತಾ ಇದೆ. ಈಗ ಸತ್ಯಂ ಶಿವಂ ಸುಂದರೋ ಸತ್ಯಂ ಶಿವಂ ಸುಂದರೋ ಸತ್ಯಂ ಶಿವಂ ಸುಂದರೋ ಸತ್ಯಂ ಶಿವಂ ಸುಂದರ. ಈಗ ಸ್ಟ್ರಕ್ಚರ್ ಇಂಜಿನಿಯರ್ ಆಗಿರುವಂತಹ ರವಿರಾಜ್ ಗುಡ್ಸಲ್ಮನಿ ಶ್ರೀ ಬಸವರಾಜ್ ಸಂಗಪ್ಪ ಕಿತ್ತೂರು ಸಾಕಿನ್ ಅಮರಗೋಳ್ ಇವರ ಪರವಾಗಿ ಅವರ ಚಿರಂಜೀವಿ ರೋಹಿತ್ ಬಸವರಾಜ್ ಕಿತ್ತೂರು ಅವರು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ಈಗ ಸ್ಟ್ರಕ್ಚರ್ ಇಂಜಿನಿಯರ್ ರವಿರಾಜ್ ಗುಡಿಸಲ್ಮನಿ ಸಾಕಿನ್ ಕುಸುಗಲ್ ರೈಲ್ವೆ ಸ್ಟೇಷನ್. ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ರವಿರಾಜ್ ಗುಡಿಸಲ್ಮನಿ ಅವರು ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ BL ಪಾಟೀಲ್ ರವರ ಮೊಮ್ಮಗ. ನಿಮ್ಮ ಜೋರಾದ ಚಪ್ಪಾಳೆ ಬರಲಿ. ಚನ್ನವೀರ ಶರಣರ ನೆನೆದರೆ ನಮ್ಮ ಜನ್ಮ ಪಾವನ. ಅಕೋರ ಚಪ್ಪಾಳೆ ತಟ್ಟೋಣ, ಗವಿಸಿದ್ದೇಶನ ನೆನೆಯೋಣ. ಚಪ್ಪಾಳೆ ಈಗ ಅವರಿಗೆ ಶಾಲು ಮಾಲಿ ಉಡುಗೊರೆಯನ್ನ ನೀಡಿ ಆಶೀರ್ವಾದವನ್ನ ದಯಪಾಲಿಸ್ತಾ ಇದ್ದಾರೆ. ಶ್ರೀಯುತ ರವಿರಾಜ್ ಗುಡಿಸಲ್ಮನಿ ಅವರು ಡಾಕ್ಟರ್ BL ಪಾಟೀಲ್ ಅವರ ಮೊಮ್ಮಗನಾಗಿದ್ದರೂ ಕೂಡ ಅವರ ಅಜ್ಜನಾಗಿರುವಂತಹ ಅಜ್ಜ ಅಜ್ಜಿ ತಂದೆ ಆ ಎಲ್ಲ ಕುಟುಂಬ ಅಪ್ಪ ಚೆನ್ವೀರ ಮಹಾಶರಣರ ನೆರಳಿನಲ್ಲಿ ಬದುಕಿರುವಂತ ಮನೆತನ ಅದು ಯಾವುದಾದ್ರೂ ಇದ್ರೆ ಅದು ಗುಡಿಸಲದ ಮನೆತನ, ಕುಸುಗಲ್ ಗ್ರಾಮದ ಶರಣ ಬಳಗ. ಇವತ್ತು ತಂದೆ ತಾಯಿ ಅಜ್ಜ ಅಮ್ಮ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ತಮ್ಮ ನಿನ್ನ ಉಸಿರು ಇರುವುದರೊಳಗನು ಕೂಡ ಅಪ್ಪ ಚೆನ್ನವೀರ ಮಹಾಶರಣರ ನಾಮ ಸ್ಮರಣೆಯನ್ನ ಯಾವ ಕಾಲದಲ್ಲಿ ನೀನು ಬಿಡ್ಲಿಕ್ಕೆ ಹೋಗ್ಬೇಡ. ಶ್ರೀಮಠದ ಸೇವಕನಾಗು, ಶ್ರೀಮಠದ ಮಗನಾಗು ಅನ್ನುವಂತ
ಅವರು ಸಂಸ್ಕಾರದಲ್ಲಿ ಬೆಳೆದು ಬಂದಿರುವಂಥ ರವಿರಾಜ್ ಗುಡಿಸಲ್ಮನಿ ಕುಟುಂಬ ಅವರಿಗೆ ಈಗಾಗಲೇ ಪರಮ ಪೂಜ್ಯರ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ. ಈಗ ನಮ್ಮ ಹೊಳೆಆಲೂರಿನ ಜ್ಞಾನ ಸಿಂಧು ಅಂಧ ಮಕ್ಕಳ ವಸತಿ ಶಾಲೆ ಹೊಳೆಆಲೂರು ಈ ಅಂಧ ಮಕ್ಕಳಿಂದ ಸಂಗೀತ, ಯೋಗ, ಮಲ್ಲಕಂಬ ಪ್ರದರ್ಶನ ಕಾರ್ಯಕ್ರಮ. ಆ ಎಲ್ಲ ಶಿಕ್ಷಕರು ಎಲ್ಲರ ಪರವಾಗಿ ಒಬ್ಬರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು. ದಯವಿಟ್ಟು ಶಿವಾನಂದ ಅವರು ವೇದಿಕೆಗೆ ಬರಬೇಕು. ನೋಡಿ, ಇವತ್ತು ಹೊಳೆಆಲೂರಿನ ಅಂಧ ಮಕ್ಕಳು ಜ್ಞಾನ ಸಿಂಧು ಅಂಧ ಮಕ್ಕಳ ವಸತಿ ಶಾಲೆ ಆ ಮಕ್ಕಳಿಂದ ಈಗ ಸಂಗೀತ, ಯೋಗ, ಮಲ್ಲಕಂಬ ಪ್ರದರ್ಶನ ಕಾರ್ಯಕ್ರಮ. ಆತ್ಮೀಯ ಬಂಧುಗಳೇ, ನಾಳೆ ದಿನಾಂಕ 10/2026 ಮಂಗಳವಾರ ಸಂಜೆ ಪ್ರವಚನದ ನಂತರ ವಿದುಷಿ ಶ್ರೀಮತಿ ಪಾರ್ವತಿ ದೀಕ್ಷಿತ್ ಧಾರವಾಡ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದ್ರ ಜೊತೆಗೆ ನಮ್ಮ ಶ್ರೀಮಠದ ವಿದ್ಯಾರ್ಥಿಗಳಿಂದ ನಮ್ಮ ಅಂಧರ ಆಶ್ರಮದ ವಿದ್ಯಾರ್ಥಿಗಳಿಂದ ಬಸವಣ್ಣ ಹರಳಯ್ಯನವರ ಒಂದು ಸನ್ನಿವೇಶ ಇಲ್ಲಿ ವೇದಿಕೆ ಮೇಲೆ ನಡೀತದೆ. ತದನಂತರ ಎರಡನೇದಾಗಿ ಸಂತ ಶಿಶುನಾಳ ಶರೀಫ ಮತ್ತು ಗೋವಿಂದ ಭಟ್ಟರ ಈ ಒಂದು ಗುರು ಶಿಷ್ಯರ ಒಂದು ಸನ್ನಿವೇಶ ನಾಳೆ ನಮ್ಮ ಅಂಧರ ಕಲ್ಯಾಣ ಆಶ್ರಮದ ಅಂಧ ಮಕ್ಕಳಿಂದ ಈ ಎರಡೂ ಕಾರ್ಯಕ್ರಮಗಳು ನಡೀತಾವೆ. ಭರತನಾಟ್ಯ ನಡೀತಾವೆ. ಸಮಯಕ್ಕೆ ಸರಿಯಾಗಿ ತಾವೆಲ್ಲರೂ ಬರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಈಗ ಹೊಳೆಆಲೂರಿನ ಇವತ್ತು ನಮ್ಮ ಆ ಸಂಸ್ಥೆಯ ಒಬ್ಬರು ಮುಖ್ಯಸ್ಥರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನ ಪಡಿಬೇಕು. ಮಟ್ಟದ ಚೆಸ್ ಪಂದ್ಯಾವಳಿಯಲ್ಲಿ ನಡೆದಿರುವಂತಹ ಹೈದರಾಬಾದ್ನಲ್ಲಿ ನಡೆದಿರುವಂತಹ ಚೆಸ್ ಪಂದ್ಯಾವಳಿಯಲ್ಲಿ ಇವತ್ತು ಭಾಗವಹಿಸಿ ನಮ್ಮ ಆಶ್ರಮದ ಕೀರ್ತಿಯನ್ನ ತಂದಿರುವಂತಹ ಪ್ರವೀಣ್ ಕುಮಾರ್ ಸಿದ್ದಪ್ಪ ಅಂಧ ಮಕ್ಕಳಿಗೆ ಅಪ್ಪನ ಆಶೀರ್ವಾದ ಸದಾಕಾಲ ಇರಲಿ. ಹೀಗೆ ಗುರು ಏನ್ ಮಾಡ್ತಾನೆ ಅನ್ನೋದಕ್ಕೆ ಪ್ರವೀಣ್ ಕುಮಾರ ಸಿದ್ದಪ್ಪನೇ ಸಾಕ್ಷಿ ಆಗ್ತಾರೆ. ಪರಮ ಪೂಜ್ಯ ಶಿವಶಾಂತ ವೀರಪ್ಪ ಅವರು ಪರಿಸರ ಪ್ರೇಮಿಗಳಾಗಿ 350 ವಿವಿಧ ಇವತ್ತು ನಮೂನೆಯ ಸಸಿಗಳನ್ನ ನೆಟ್ಟು ಪರಿಸರಕ್ಕೆ ಒಂದು ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಅಪ್ಪ ಶಿವಶಾಂತ ವೀರ ಮಹಾಶರಣರು. ಒಕ್ಕತನದ ಬಗ್ಗೆ ಅನೇಕ ಪ್ರೀತಿ ಪ್ರೇಮವನ್ನ ಹೊಂದಿ ರೈತಾಪಿ ಜನಗಳಿಗೆ ಮಾರ್ಗದರ್ಶನವಾದವರು ಪರಮ ಪೂಜ್ಯ ಶಿವಶಾಂತ ವೀರ ಮಹಾಶರಣರು. ಈಗ ಅಪ್ಪ ಅವ್ರು ನೋಡ್ರಿ, ಅಂಧ ಮಕ್ಕಳ ಜೊತೆಗೆ ಈಗ ಜ್ಞಾನ ಸಿಂಧು ಅಂಧ ಮಕ್ಕಳ ವಸತಿ ಶಾಲೆ ಹೊಳೆಆಲೂರು ಈ ಮಕ್ಕಳಿಂದ ಸಂಗೀತ, ಯೋಗ, ಮಲ್ಲಕಂಬ ಪ್ರದರ್ಶನ ಬೆನ್ ಸೀದಾ ಇರಬೇಕು. ದಂಡಾಸನ. ಎಸ್, ನಿಧಾನವಾಗಿ ಎರಡು ಕೈ ಹಾಕತ್ರಿ. ಉಸಿರು ಹೊರಗೆ ಹಾಕ್ರಿ. ಪಶ್ಚಿಮೋತ್ತಾಸನ. ಮುಂದಕ್ಕಾಗ್ರಿ. ಸೂರ್ಯನಿಗೆ ಅಭಿಮುಖವಾಗಿ ಮಾಡುವಂಥ ಆಸನ ಪಶ್ಚಿಮೋತ್ತಾಸನ. ರಿಲ್ಯಾಕ್ಸ್. ಎಸ್, ಉಪವಿಷ್ಟ ಕೋನಾಸನ. ನಿನ್ನ ಆ ಕಡೆ ಸರಿ. ಆ ಕಡೆ ಸರಿ. ಹಾಂ, ಈಕೆ ಹೆಸರು ಸಾಕ್ಷಿ ಅಂತೇಳಿ. ವೀರೇಶ ಮತ್ತು ನೀಲಮ್ಮ. ರಿಲ್ಯಾಕ್ಸ್. ಏಕಪಾದ ಶೀರ್ಷಾಸನ. ಹಗ್ಗಕ್ಕೆ ಕೊಡ್ಬೇಕು. ಸ್ವಲ್ಪ ಮುಂದಕ್ಕೆ ಸರಿ. ಒಂದ್ಸಾರಿ ಜೋರಾದ ಚಪ್ಪಾಳೆ. ರಿಲ್ಯಾಕ್ಸ್. ನಮ್ಮ ಮಕ್ಕಳಿಗೆ ಕಣ್ ಕಾಣೋದಿಲ್ಲ, ಆದ್ರೆ ಚಪ್ಪಾಳೆ ಹೊಡಿದ್ರಿಂದ ಜನ ಈ ಕಡೆ ಅದಾರ ಮತ್ತು ಇಷ್ಟು ಜನ ಅದಾರ ಅನ್ನೋದು ಅವ್ರಿಗೆ ಅರ್ಥ ಆಗತ್ತೆ. ರಿಲ್ಯಾಕ್ಸ್. ಉಷ್ಟ್ರಾಸನ. ಮೊಣಕಾಲ ಹಗ್ಗಕ್ಕೆ ಕೊಡ್ಬೇಕು. ಮುಂದೆ ಸರಿ ಮಾಡೋಣ. ಉಷ್ಟ್ರ ಅಂದ್ರೆ ಒಂಟೆಯನ್ನು ಹೋಲುವಂಥ ಆಸನ. ರಿಲ್ಯಾಕ್ಸ್. ನಿಧಾನವಾಗಿ ಮಾಡಬೇಕು. ಎಸ್, ಗಾಲಾಸನ.
ರಿಲ್ಯಾಕ್ಸ್. ಯೋಗ ನಿದ್ರಾಸನ. ತಾಯಿ ಗರ್ಭದೊಳಗೆ ಮಗು ಹೆಂಗಿರುತ್ತೆ ಅನ್ನೋದನ್ನ ಹೋಲುವಂಥ ಆಸನ. Relax. Good. Relax. ಇವರೆಲ್ಲ ಯೋಗಾನ ಟಚ್ ಆ್ಯಂಡ್ ಫೀಲ್ ಮೆಥಡ್ನೊಳಗೆ ಕಲಿತಾರೆ. ಪ್ರತಿಯೊಂದು ಆಸನನೂ ಯೋಗ ಕಲಿಸೋರು ಮಾಡಿ ತೋರಿಸ್ಬೇಕು. ಆ ಮಕ್ಕಳು ಅದನ್ನು ಮುಟ್ಟಿ ನೋಡಿ ಅಭ್ಯಾಸವನ್ನು ಮಾಡ್ತಾರೆ. ನಮಸ್ಕಾರ. ನಮಸ್ಕಾರ ಮಾಡ್ರಿ. ರಿಲ್ಯಾಕ್ಸ್. ನಿಧಾನವಾಗಿ ಸರ್. ಏನು ಹೇಳ್ತೀನಿ ಸೆಕ್ಷನ್ ಆಗಿ ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡಿ ಸರ್. ಈಕೆ ಹೆಸರು ಅನುಸರಿ ಅಂತ ಹೇಳಿ, ಈಕೆ ಹೆಸರು ಸಾಕ್ಷಿ ಅಂತ ಹೇಳಿ. ಕಣ್ಣು ಕಾಣದವ್ರು ಅಂದ್ರೆ ನಾವೇನು ತಿಳ್ಕೊಂಡಿದ್ವಿ ಅಂದ್ರೆ ಸಂಗೀತ ಅಷ್ಟ ಕಲಿತಾರ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಈ ಕಣ್ಣು ಕಾಣದೇ ಇದ್ರು ಮಕ್ಕಳು ಬ್ರೈಲ್ ಮುಖಾಂತರ ಎಲ್ಲ ಗಣಿತ, ವಿಜ್ಞಾನ, ಸಮಾಜ ಎಲ್ಲ ವಿಷಯಗಳನ್ನು ಕಲಿಬೋದು. ಅದ್ರ ಜೊತೆಗೆ ಇವರು ಜನರಲ್ ನಾಲೆಜನ್ನು ಸಹಿತ ಅಭ್ಯಾಸ ಮಾಡ್ತಾರ. ಇವರು ಸುಮಾರು ಇಬ್ಬರು ಒಂದು 2,500 ಜನರಲ್ ನಾಲೆಜನ್ನು ಹೇಳ್ತಾರೆ. ರಾಜ್ಯದಿಂದ ದೇಶದ್ದು ಮತ್ತು ವಿದೇಶದ್ದು ಸಹಿತ ಹೇಳ್ತಾರೆ. ಈ ಪಂದ್ಯದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಈಗ? ನಂಬರ್ ಯಾರು ಹೇಳ್ತೀರಿ? ಒಂದು ರೋಸರ್ ಬೇಕಲ್, 2 ಅರಿಸ್ಟೈಡ್, 3 ಥಿಯೋಪ್ರಾಸ್ಟಲ್, 4 ಪಕ್ಷಿ ಸಲೀಂ ಅಲಿ, 5 ಆಂಟೋನಿ ಲಿವಾಸಿಯರ್, 6 ಧನವಂತ್ರಿ, 7 ಮುಖ್ಯಮಂತ್ರಿ ಹೇಳ್ತಾರೆ. 1 ಕೆಸಿರೊಟ್ಟಿ, 2 ಕೆಂಗಲನ್ನಂತಯ್ಯ, 3 ಕಡಮಂಜಪ್ಪ, 4 ಎಸ್ ಬಿಜಲಂಗಪ್ಪ, 5 ಬಿಡಿಜತ್ತಿ, 6 ಎಸ್ಆರ್ ಕಂಟಿ, 7 ಎಸ್ ಬಿಜಲಂಗಪ್ಪ, 8 ಬಿಡಿಜತ್ತಿ, 9 ಡಿಜಲರಸ್, 10 ಡಿಜಲರಸ್, 11 ಆರ್ ಗುಂಡ್ರಾವ್, 12 ರಾಮಕೃಷ್ಣ ಹೆಗಡೆ, 13 ಎಸ್ಆರ್ ಬೊಮ್ಮಾಯಿ, 14 ವೀರೇಂದ್ರ ಪಾಟೀಲ್, 15 ಎಸ್ ಬಂಗಾರಪ್ಪ, 16 ಎಮ್ಮೀರಪ್ಪ ಮೈಲಿ, 17 ಎಚ್ ಡಿ ದೇವೇಗೌಡ, 18 ಜಿಎಸ್ ಪಟೇಲ್, 19 ಎಂ ಕೃಷ್ಣ, 20 ಚಂದ್ರ ಸಿಂಗ್, 21 ಎಚ್ ಡಿ ಕುಮಾರಸ್ವಾಮಿ, 22 ಬಿ ಎಸ್ ಯಡಿಯೂರಪ್ಪ, 23 ಡಿ ಪಿ ಸದಾನಂದ, 24 ಬಿ ಎಸ್ ಯಡಿಯೂರಪ್ಪ, 25 ಜಗದೀಶ್ ಶಾಟರ್, 26 ಸಿದ್ದರಾಮಯ್ಯ, 27 ಎಚ್ ಡಿ ಕುಮಾರಸ್ವಾಮಿ, 28 ಬಿ ಎಸ್ ಯಡಿಯೂರಪ್ಪ, 29 ಬಸವರಾಜ ಬೊಮ್ಮಾಯಿ, 30 ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ. ಸರಿ ಅಷ್ಟು ನಂಬರ್ಗಳು ಸಾಕು. 1 ಕೆಶಿರೊಟ್ಟಿ, 2 ಜೇಲಂದ, 3 ಲಾಲ್ ಬಹದ್ದೂರ್ ಶಾಸ್ತ್ರಿ, 4 ಜೇಲಂದ 5 ಶ್ರೀಮತೀಂದ್ರ ಗಾಂಧಿ, 6 ಮೊರಾರ್ಜಿ ದೇಸಾಯಿ, 7 ಚರಣ್ ಸಿಂಗ್, 8 ಶ್ರೀಮತೀಂದ್ರ ಗಾಂಧಿ, 9 ಚರಣ್ ಸಿಂಗ್, 10 ವಿಶ್ವನಾಥ್ ಪ್ರತಾಪ್ ಸಿಂಗ್, 11 ಚಂದ್ರಶೇಖರ್, 12 ವಿ ನರಸಿಂಹರಾವ್, 13 ಅಟಲ್ ಬಿಹಾರಿ ವಾಜಪೇಯಿ, 14 ಎಚ್ ಡಿ ದೇವೇಗೌಡ, 15 ಎ.ಕೆ. ಗುಜರಾಲ್, 16 ಅಟಲ್ ಬಿಹಾರಿ ವಾಜಪೇಯಿ, 17 ಡಾಕ್ಟರ್ ಮನಮೋಹನ್ ಸಿಂಗ್, 18 ನರೇಂದ್ರ ಮೋದಿ, 19 ನರೇಂದ್ರ ಮೋದಿ.
ಎಸ್ ಪಶ್ಚಿಮೋತ್ತಾಸನ. ನಿಧಾನವಾಗಿ ಹೊಸರು ಹೊರಗೆ ಹಾಕ್ರಿ, ಮುಂದಕ್ಕೆ ಹಾಕ್ರಿ. ರಿಲ್ಯಾಕ್ಸ್. ನೆಕ್ಸ್ಟ್ ಆಸನ ಏಕಪಾದ ಶಿರಸಾಸನ. ಈತನ ಹೆಸರು ಸಂದೀಪ್ ಅಂತ ಹೇಳಿ, ಈತನ ಹೆಸರು ಧನುಷ್ ಅಂತೇಳಿ, ಈತ ಮೈಲಾರಿ ಒಗ್ಗಾರ್ ಪ್ರಮೋದ್, ಇವರಿಬ್ಬರು ಅಣ್ಣ ತಮ್ಮ. ಈತನ ಹೆಸರು ಮಲ್ಲಿಕಾರ್ಜುನ್ ಗಟ್ಟಿ, ವಿಶಾಲ್ ಲೆಂಕಾಪಗೋಳ್ ಅಂಥೇಳಿ. ಈತ ಮೊನ್ನೆ ಕಲಾಶ್ರೀ ಅವಾರ್ಡ್ ಇಡೀ ರಾಜ್ಯದೊಳಗೆ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಕೊಡ್ತಾರೆ. ಇದನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜನವರಿ ಒಳಗೆ ಈ ವಿದ್ಯಾರ್ಥಿ ಕೊಟ್ಟರು. ರಿಲ್ಯಾಕ್ಸ್. ನೆಕ್ಸ್ಟ್ ಆಸನ ಗಾಲಾಸನ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಒಂದು ನಿಮಿಷ. ಪೂರ್ಣ ಶಲಭಾಸನ. ಪೂರ್ಣ ಶಲಭಾಸನ. ಪೂರ್ಣ ಶಲಭಾಸನ. ರಿಲ್ಯಾಕ್ಸ್. ದೀಪಾಸನ. ಸಾವಕಾಶ ಸಾವಕಾಶ ನಿಧಾನವಾಗಿ ಮಾಡಬೇಕು, ಗಡಿಬಿಡಿ ಮಾಡಬೇಕು. ಕೆಳಗಡೆ ಇರೋದು ಪನತಿ, ಮಧ್ಯದೊಳಗೆ ಬರೋದು ಪಂಕ್ತಿಯೊಳಗೆ ಬರುವಂಥ ದೀಪ. ಅದಕ್ಕೆ ಇದನ್ನ ದೀಪಾಸನ ಅಂತ ಹೇಳ್ತಾರೆ. 84 ಕೋಟಿ ಜೀವರಾಶಿಗಳಿದ್ರೆ 84 ಕೋಟಿ ಆಸನಗಳದವು. ಅದರ ಗೇರಂಡ ಸಂಹಿತದೊಳಗೆ 84 ಆಸನಗಳನ್ನು ಹೇಳ್ತಾರೆ. ಪತಂಜಲಿ ಮಹರ್ಷಿಗಳು ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ. ಆದ್ರೆ ರಿಲ್ಯಾಕ್ಸ್. ನೀವು ಯಾವ ಆಸನದೊಳಗೆ ಯಾವ ಸ್ಥಿತಿಯೊಳಗೆ ಬಾಳತನ ಇರ್ತೀರೋ ಅದ ಒಂದು ಆಸನ ಅಂತ ಹೇಳಿ ಶಿವಪುರಾಣದೊಳಗೂ ಸಹಿತ ಹೇಳ್ತಾರ. ವಾಮದೇವ ಶಲಭಾಸನ. ದಯಮಾಡಿ ಇಲ್ಲಿ ನೋಡ್ರಿ, ಇದನ್ನ ಯಾರು ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧನೆ ಸಾಧ್ಯ ಆಗತ್ತ. ಪೂರ್ಣ ಶಲಭಾಸನ. ವಾಮದೇವ ಪೂರ್ಣ ಶಲಭಾಸನ. ಈತನ ಹೆಸರು ವೀರೇಶ್ ಅಂತ ಹೇಳಿ. ಇವನ್ ಮೈ ಫ್ಲೆಕ್ಸಿಬಿಲಿಟಿ ಎಷ್ಟೈತಿ ನೋಡಿ. ರಿಲ್ಯಾಕ್ಸ್. ನೆಕ್ಸ್ಟ್ ಮೇಲನೆ ಅದ ಸರಿ ಬನ್ನಿ. ಸಾಕು ಸಾಕು ಸಾಕು. ಹಾಂ, ನಮ್ಮ ಹಿಂದಕ್ಕೆ ಸರಿ. ಎಸ್. ವೃಶ್ಚಿಕಾಸನ. ವೃಶ್ಚಿಕ ಅಂದ್ರೆ ಚೋಳು, ಚೋಳನ್ನು ಹೋಲುವಂಥ ಆಸನ. ಪಿಂಚಲ್ ಹಾಕಿ ರಿಲ್ಯಾಕ್ಸ್. ವಾಮದೇವ ಪಿಂಚ ವೃಶ್ಚಿಕಾಸನ. ಈ ಶಾಲೆಯ 2010 ಆರಂಭ ಆದಂಥ ಈ ಶಾಲೆ 5 ಮಕ್ಕಳಿಂದ ಆರಂಭ ಆಯಿತು. ಪಿಂಚಲಾಕಿ ಈಗ ಸುಮಾರು 85 ಅಂಧ ವಿದ್ಯಾರ್ಥಿಗಳು 1ರಿಂದ 10ನೇ ತರಗತಿವರೆಗೆ ಅಲ್ಲಿ ಅಭ್ಯಾಸ ಮಾಡ್ತಾರೆ. 10ನೇ ನಂತರ ಕೆಲವು ಮಂದಿ ಇಲ್ಲೇ ಇದೇ ಆಶ್ರಮದೊಳಗೆ ಅಭ್ಯಾಸ ಮಾಡ್ತಾರೆ. ಇನ್ನೂ ಕೆಲವು ಮಂದಿ ಧಾರವಾಡದೊಳಗೆ ಅವ್ರವ್ರ ಅನುಕೂಲ ಆದಲ್ಲಿ ಅಭ್ಯಾಸ ಮಾಡ್ತಾರೆ. ನಮ್ದು ಇಷ್ಟ ಕಣ್ಣು ಕಾಣದೇ ಇದ್ರು ಕಾಣೋದಿಲ್ಲ ಅಂತ ಹೇಳಿ ಮನೆಯಾಗಿರೋದಕ್ಕಿಂತ ಶಾಲೆಗೆ ಬಂದು ಅಭ್ಯಾಸ ಮಾಡಿದರೆ ಜೀವನದೊಳಗೆ ಏನೆಲ್ಲ ಸಾಧನೆ ಮಾಡಬಹುದು. ಚುನಾವಣಾ ರಾಯಭಾರಿ ಅಂತೇಳಿ ಗದಗ ಜಿಲ್ಲೆಗೆ ಇದೇ ನಮ್ಮ ಶಾಲೆಯ ವಿದ್ಯಾರ್ಥಿನ ಆಯ್ಕೆಯಾಗ್ಯಾನ. ಭೀಮ್ಸಿ ಕಬಾಡರ್ ಅಂತೇಳಿ ಕರ್ನಾಟಕ ಸರ್ಕಾರ ಚುನಾವಣಾ ರಾಯಭಾರಿ ಅಂಥೇಳಿ ಈತನನ್ನು ನೇಮಕ ಮಾಡ್ತೀವ. ಸಂಗೀತ ಮತ್ತು ಯೋಗ ಮಲ್ಲಕಂಬದೊಳಗೂ ಸಹಿತ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಕಣ್ಣಿದ್ದವರೊಂದಿಗೆ ಸ್ಪರ್ಧೆ ಮಾಡಿ ಪ್ರಶಸ್ತಿಯನ್ನು ಗಳಿಸಿದಂಥ ವಿದ್ಯಾರ್ಥಿಗಳು. ಇದೇ ವರ್ಷ ಡೆಲ್ಲಿಯೊಳಗೆ ನಡೆದ ಪ್ಯಾರಾ ಒಲಿಂಪಿಕ್ನೊಳಗೂ ಸಹಿತ ಕರ್ನಾಟಕದಿಂದ 8 ಅಂಧ ವಿದ್ಯಾರ್ಥಿಗಳು ನಮ್ಮ ಶಾಲೆಯಿಂದನ ಭಾಗವಹಿಸಿದ್ದು. ರಿಲ್ಯಾಕ್ಸ್. ತಿರಂಗ ಮುಕ್ತಾಸನ.
ಎಸ್ ದಿಂಬಾಸನ. ರಿಲ್ಯಾಕ್ಸ್. ಎಸ್ ಅಂತರ್ಮುಖ ಚಿಟ್ಟಿಭಾಸನ. ಸಂದೀಪ ಆ ಕಡೆ ಮುಖ ಮಾಡಿ, ಚಪ್ಪಾಳೆ ಸೌಂಡ್ ಬರುತ್ತಲ್ಲ ಆ ಕಡೆ ಮುಖ ಮಾಡಿ. ಇದನ್ನ ಅಂತರ್ಮುಖ ಟಿಟ್ಟಿಭಾಸನ ಅಂತ ಹೇಳ್ತಾರೆ. ಇಲ್ಲಿ ಭಾಳ ಜನ ಹಿರಿಯರದಿರಿ, ನೀವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಹೋಮ್ವರ್ಕ್ ಮಾಡಲಿಲ್ಲ ಅಂದ್ರೆ ಹಿಂಗೆ ಮಾಡಿಸ್ತಿದ್ರಿ, ಹೌದಲ್ರಿ? ಯಾಕಂತ ಹೇಳಿದ್ರೆ ಇದ್ರೊಳಗೂ ಒಂದು ವೈಜ್ಞಾನಿಕ ಕಾರಣನೂ ಐತಿ. ಯಾವ ವ್ಯಕ್ತಿ ತಲೆ ತೆಳಗಾಗಿರ್ತಾನ ಅವಾಗ ನೆನಪಿನ ಶಕ್ತಿ ಜಾಸ್ತಿ ಆಗಲಿ ಅಂತ ಹೇಳಿ ಅವಾಗಿನ ಶಿಕ್ಷಕರು ಈ ರೀತಿ ಕ್ಲಾಸ್ನಿಂದ ಹೊರಗೆ ನಿಲ್ಲಿಸಿ ಪನಿಷ್ಮೆಂಟ್ ಕೊಡ್ತಾ ಇದ್ರು. ಅಂದ್ರೆ ಅವಾಗಿನ ಶಿಕ್ಷಕರಿಗೆ ಗುರುಗಳಿಗೆ ಎಂತ ಆಸಕ್ತಿ ಇತ್ತು ಅಥವಾ ಗುರುಗಳು ಮಕ್ಕಳ ಬಗ್ಗೆ ಪ್ರೀತಿ ಇತ್ತು ಅಂದ್ರೆ ಇವತ್ತು ಅವ ಹೋಮ್ವರ್ಕ್ ಮಾಡಿಲ್ಲ, ಅಟ್ಲೀಸ್ಟ್ ನಾಳೆ ಆದರೂ ಅವ್ನು ಮಾಡ್ಕೊಂಬರುವಂಗ ನೆನಪಿನ ಶಕ್ತಿ ಹೆಚ್ಚಾಗಲಿ ಅಂತೇಳಿ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ರು. ಇವತ್ತಿನ ಶಿಕ್ಷಕರು ಯಾವ ರೀತಿ ಶಿಕ್ಷೆ ಕೊಡ್ತಾರೆ ನೀವು ಟಿ ವಿಯಾಗಿ ನೋಡಿರಿ, ಮೊಬೈಲ್ನಾಗ ನೋಡಿ. ರಿಲ್ಯಾಕ್ಸ್. ನೆಕ್ಸ್ಟ್ ಹೌದು ಎಸ್ ಮುಕ್ತ ಸರಿ ಇಚ್ಕಡೆ ಬಾ. ಈ ಮಕ್ಕಳು ಹಲವಾರು ಬಾರಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದೊಳಗೂ ಯೋಗ ಪ್ರದರ್ಶನವನ್ನು ಮಾಡ್ಯಾರ. ಮುಕ್ತಾಸ್ತ ಪ್ರಚಿತಾಸನ. ಲಾಕ್ ಮಾಡ್ರಿ ನಿಧಾನವಾಗಿ. ರಿಲ್ಯಾಕ್ಸ್. ಹೌದಾ? ನಮಸ್ಕಾರ ಆಸನ. ರಿಲ್ಯಾಕ್ಸ್. ಸಾವಕಾಶ. ವಿರೇಶ್ವರ್ ನೀವು ಎರಡನೇ ಹುಡುಗ್ರಿ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡಿ. ಇವ್ರನ್ನೆಲ್ಲ ಪ್ರತಿ ವರ್ಷ ಈ ಶಾಲೆಯಿಂದ ಇಲ್ಲಿ ಕಣ್ ಕಾಣದ ಶಿಕ್ಷಕರು ಇರ್ತಾರ. ನಾವೆಲ್ಲರೂ ಬೈಕ್ ತಗೊಂಡು ಹಳ್ಳಿಗೆ ಹೋಗಿ ಇವ ಮುದ್ದೇಬೇಳ ತಾಲೂಕಿನ ವಿದ್ಯಾರ್ಥಿ ಅವನ ಮನೆಗೆ ಹೋಗಿ ಪಾಲಕರಿಗೆ ಮಕ್ಕಳಿಗೆ ಶಾಲೆ ಬಗ್ಗೆ ತಿಳುವಳಿಕೆ ಹೇಳಿ ನಂತರ ಇವ್ರನ್ನ ಶಾಲೆಗೆ ಕರ್ಕೊಂಡ್ಬಂದು ಅಭ್ಯಾಸವನ್ನ ಮಾಡ್ತಾರ. ಒಳ್ಳೆ ವಿದ್ಯಾರ್ಥಿ ಮೊದಲು ಶಾಲೆಗೆ ಹತ್ಕೊಂತ ಬರ್ತಾರ, ನಂತರ ಶಾಲೆ ಸೂಟಿ ಬಿಟ್ಟೈತಿ ಊರಿಗೆ ಹೋಗ್ರಿ ಅಂದ್ರೆ ಅವಾಗಲೂ ಅಳ್ತಿರ್ತಾರ. ಕಾರಣ ಶಾಲೆ ಬಿಟ್ಟು ಹೋಗಕ್ಕೆ ಒಳ್ಳೆ ಅಂತಿರ್ತಾರ. ನಮ್ಮ ಉದ್ದೇಶ ಇಷ್ಟ, ಈ ಮಕ್ಕಳನ್ನ ಮಕ್ಕಳು ಅಂತೇಳಿ ನೋಡ್ಕೊಂಡಾಗ ಪ್ರೀತಿಯಿಂದ ಸಾಕಿದಾಗ ಆ ಮಕ್ಕಳು ನಮ್ಮ ಜೋಡಿ ಅಷ್ಟು ಸಟ್ಟಾಗಿರ್ತಾರೆ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ತಾಯಿ ತುಳಸಮ್ಮ ಕೆಲವರು. ಯಾಕಂತ ಹೇಳಿದ್ರೆ ನಮ್ಮವ್ವ ನಾನು 8ನೇ ಶಾಲೆ ಕಲಿಬೇಕಾದ್ರೆ ನನಗೆ 80 ರೂಪಾಯಿ ಫೀಸ್ ಕೊಡಲಿಲ್ಲ. ಅದಕ್ಕೆ ನಾನು ಜೀವನದಾಗ ಏನಾದರೂ ಸಾಧನೆ ಮಾಡಿ ಒಟ್ಟು ಶಾಲೆನೂ ಮಾಡಬೇಕು. ಯಾರಿಗೆ ಶಾಲೆ ಕಲಿಯೋಕೆ ಆಗೋದಿಲ್ಲ ಅಂಥ ಮಕ್ಕಳಿಗೆ ಶಾಲೆ ಮಾಡಬೇಕು. ಯಾಕಂದ್ರೆ ರೊಕ್ಕ ಇದ್ದವ್ರು ಶಾಲೆ ಮಾಡೋರು 1000 ಮಂದಿ, ಇಲ್ಲಾರ್ದವ್ರು ಶಾಲೆ ಮಾಡ್ಬೇಕಂತೇಳಿ ಒಂದು ತಗಡಿನ ಶೆಡ್ನೊಳಗೆ 5 ಮಕ್ಕಳನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ದ್ಯಾವಣ್ಣವ್ರು ಅಂಥೇಳಿ ನಮ್ಮ ಮಾಮಾರು ಇಲ್ಲಿ ಗಮನಗಟ್ಟಿ ಒಳಗಿರ್ತಾರೆ. ಅವರು ಅವಾಗ 5 ಡೆಸ್ಕ್ ತಂದು ಕೊಟ್ಟರು. ಹಳೆ ತಗಡಿ ಶೆಡ್ಡು ಮಳೆ ಆದ್ರೆ ಪೂರ್ತಿ ಮಳೆ ನೀರು ನಮ್ಮ ಶಾಲೆಗೆ ಬರ್ತಿತ್ತು. ಆದ್ರೆ ಈಗ ಹೆಂಗಾಗೈತೆ ಅಂದ್ರೆ ಒಂದು ಚಲೋ ಅಂಧ ಮಕ್ಕಳ ಶಾಲೆ ಆಗೈತಿ. ಈಗ ನೆಕ್ಸ್ಟ್ ವರ್ಷದಿಂದ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯನ್ನು ಮಾಡ್ತೀವಿ. ಸುಮಾರು ಒಂದು 1.5 ಕೋಟಿ ರೂಪಾಯಿ ಬಿಲ್ಡಿಂಗ್ ಮಾಡಾಕತ್ತೀವಿ. ಸರ್ಕಾರದ ಯಾವುದೇ ಸಹಾಯಧನ ಇಲ್ಲ. ನಮ್ದೇನಪ್ಪ ಆಶ್ರಮ ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿ ಬಂದು ನಾವು ಕಾರ್ಯಕ್ರಮ ಮಾಡಿದ್ರೆ ಗುರುವಿನ ಕೃಪೆ ಇತ್ತಂದ್ರೆ ಜೀವನದಾಗ ಏನಾದರೂ ಗೆದಿತೀವಿ ಅಂತೇಳಿ ನಾವು ಯೋಗ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಇತ್ತು ಕೊರೋನಾಕ್ಕಿಂತ ಮೊದಲು ಒಂದ್ಸರಿ ಗುರುಗಳು ಫೋನ್ ಹಚ್ಚಿ ಕರ್ಸಿದ್ರು. ಕೊಪ್ಪಳದ ಜಾತ್ರೆಯಾಗ ನೋಡಿ ಕರ್ಸಿದ್ರು. ಏನಾಗತ್ತಂದ್ರೆ ಯಾರೂ ಕೊಡ್ಬೇಕಂತಿಲ್ಲ, ಗುರುವಿನ ಕೃಪೆ ಇದ್ರೆ ಎಲ್ಲಾನು ಬರ್ತೈತೆ ಅನ್ನೋದಕ್ಕೆ ನಮ್ಮ ಶಾಲೆ ಸಾಕ್ಷಿ ಅಂತ ಹೇಳಿದ್ರೆ ಅದು ದೊಡ್ಡ ಮಾತಾಗ್ಬೋದು. ಯಾಕಂತ ಹೇಳಿದ್ರೆ ಧರ್ಮದಿಂದ ಧರ್ಮ ಶಾಲೆಗಳು ಬೆಳಿತಾವಂತಾರ. ಅದಕ್ಕೆ ಆ ರೀತಿ ಶಾಲೆ ನಡೆದೈತಿ. ನಿಮ್ಮೆಲ್ಲರ ಆಶೀರ್ವಾದ. ಎಸ್ ರೆಡಿ. ಆಸನ ಯಾವ ಆಸನ ಮಾಡ್ತೀವಿ? ಖಾಲಿ ಗಂಡು ಗಂಡಾಸನ ರಿಲ್ಯಾಕ್ಸ್. ನೆಕ್ಸ್ಟ್ ವ್ಯಾಘ್ರ
ದೀಪಾಸನ ಮತ್ತು ಹೀಗೆ ಆಟ ಮಾಡ. ರಿಲ್ಯಾಕ್ಸ್. ನೆಕ್ಸ್ಟ್ ಸಾಕ ಸರ್ ಸುಭ. ಈತನ ಹೆಸರು ಧನುಷ್ಯ ಅಂತ ಹೇಳಿ. ಯೋಗ ಮಾಡೋರಿಗೆ ಭಾಳ ತ್ಯಾಗ ಗುಣ ಇರಬೇಕು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಇವ ರಾಷ್ಟ್ರ ಮಟ್ಟದ ಒಂದು ಕಲಾಶ್ರೀ ಅಂಥೇಳಿ ಅದೊಂದು ಕಾರ್ಯಕ್ರಮ ಇರ್ತೈತಿ. ಕೇಂದ್ರ ಸರ್ಕಾರ ಅದನ್ನ ನಡೆಸ್ಕೊಡ್ತೈತಿ. ಒಂದು ರಾಜ್ಯದಿಂದ ಒಂದು ತಂಡಕ್ಕೆ 6 ಜನ ಆಯ್ಕೆ ಮಾಡ್ತಾರೆ. 8 ರಾಜ್ಯದಿಂದ 6 ಜನನ ಆಯ್ಕೆ ಮಾಡ್ತಾರೆ. ಈ ಹೊಳೆಯಾಲೂರು ಜ್ಞಾನ ಸಿಂಧು ಅಂಧ ಮಕ್ಕಳ ಶಾಲೆ ವಿದ್ಯಾರ್ಥಿಗಳು ಎಷ್ಟು ಜನ ಇರ್ಬೋದು? 8 ರಾಜ್ಯದ ವಿದ್ಯಾರ್ಥಿಗಳನ್ನ ಅವ್ರನ್ನ 2 ರೌಂಡ್ ಸೆಲೆಕ್ಷನ್ ಮಾಡಿ 3ನೇ ರೌಂಡಿಗೆ ಕರೆದು ಆ ಕಾರ್ಯಕ್ರಮಕ್ಕೆ ರಾಜ್ಯಪಾಲರು ಇಲ್ಲಾಂದ್ರೆ ರಾಷ್ಟ್ರಪತಿಗಳು ಆ ಕಾರ್ಯಕ್ರಮಕ್ಕೆ ಇರ್ತಾರೆ. 13 ಜನ ಇದೇ ಶಾಲೆಯ ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ. ಪ್ರತಿದಿನ 2 ಹೊತ್ತು ಅವರು ಹೆಂಗೆ ಟ್ರೈನಿಂಗ್ ಮಾಡ್ತಾರೆ ಅನ್ನೋದನ್ನ ಡೆಲ್ಲಿ ಮತ್ತು ಚೆನ್ನೈನಿಂದ ಆನ್ಲೈನ್ ಮುಖಾಂತರ ಅದನ್ನು ಚೆಕ್ ಮಾಡ್ತಿರ್ತಾರೆ ಅಧಿಕಾರಿಗಳು. ಈತನ ತಂದೆ ಅವತ್ತ ತೀರ್ಕೊಂಡ್ರು. 2 ದಿನ ಕಾರ್ಯಕ್ರಮ. ಇವ ಮತ್ತು ಪ್ರಮೋದ್ ಅಂತ ಹೇಳಿ ರಿಲ್ಯಾಕ್ಸ್. ನಾವು ಯಾಕೆ ಹೇಳ್ತೀವಿ ಅಂದ್ರೆ ನಮ್ಮ ಮನ್ಯಾಗ ಜ್ವರ ಬಂದಿಲ್ಲ ಅಂದ್ರೆ ಪರೀಕ್ಷೆಗೆ ಹೋಗ್ಬೇಡ್ಬಿಡು ಅಂತದ್ದು, ಅಥವಾ ಇವತ್ತೇನೋ ಒಂದಿಟ್ಟು ನೆಗಡಿ ಆಗೈತೆ ಅಂದ್ರೆ ಇವತ್ತು ಪ್ರವಚನಕ್ಕೆ ಹೋಗ್ಬೇಡ್ಬಿಡು ಅಂತ ಹೇಳ್ತೀವಿ. ಈ ಮಕ್ಕಳು ತಂದೆ ತೀರ್ಕೊಂಡಾನ ಅಂತ ಹೇಳಿದ್ರು ಊರವರು ಅವ್ರ ಪಾಲಕರು ಎಲ್ಲರೂ ಫೋನ್ ಹಚ್ಚಿದ್ರೆ, ಇಲ್ಲಪ್ಪ ಅವ್ರು ಇಬ್ಬರು ಬರಲಿಲ್ಲ ಅಂದ್ರೆ ಇಡೀ ಟೀಮ್ ಹಾಳಾಗತ್ತ ಹಿಂಗ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಊರವರು ಹಿರಿಯರು ಭಾಳ ಮಂದಿ ಫೋನ್ ಹಚ್ಚಿದ್ರು. ಗಂಡ ಬರೋಣ ಸರ್ ರಿಲ್ಯಾಕ್ಸ್. 2 ಮಕ್ಕಳು 1 ತಾಸು ಟೈಮ್ ತೊಗೊಂಡು ನಮ್ಮೂರಿಂದ ಸುಮಾರು 70 ಕಿಲೋಮೀಟರ್ ಆಗುತ್ತೆ ಗದ್ದನಕೇರಿ. ಊರು ಹಳ್ಳಿ, ಅಲ್ಲಿ ಮಕ್ಕಳ ಹಳ್ಳಿ. 1 ತಾಸಿನಾಗ ಹೋಗಿ ಬಂದು ಮತ್ತೆ ಕಾರ್ಯಕ್ರಮಕ್ಕೆ ಜಾಯ್ನ್ ಆದರು. ಈ ರಾಜ್ಯದ ಹೆಸರನ್ನು ತಂದರು. ರಾಜ್ಯಪಾಲರು ಬಂದು ನಶೀಬೆ ಹೆಂಗಿರ್ತಂದ್ರೆ ಈಗ ಮಕ್ಕಳನ್ನ ಮಾತಾಡ್ಸಿದ್ರು. ಸುಮಾರು ಒಂದು 200 ಜನ ವಿದ್ಯಾರ್ಥಿಗಳಿದ್ದಾರೆ, ಎಲ್ಲ ವಿಕಲಚೇತನ ಮಕ್ಕಳು. ರಿಲ್ಯಾಕ್ಸ್. ಯೋಗ ಮಾಡಿದ್ರೆ ಏನು ಲಾಭ ಆಗತ್ತೆ ರೀ ಅಂತ ಹೇಳಿದ್ರೆ, ಈ ಶಾಲ್ಯಾಗ ಕಲ್ತಾರ. ಈ ಶಾಲೆ ಅತಿ ದೊಡ್ಡ ಹುಡುಗ ಅಂದ್ರೆ 82% ಮಾಡ್ತಾರೆ. ಶಾಲೆ ಅಂದ್ರೆ 94 ತನ ಮಾಡ್ತಾರೆ. ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಎಷ್ಟೋ ಜನ ಅಲಾರ್ಮ್ ಇಟ್ಕೊಂಡು ಹೇಳ್ತೀವ್ರಿ. ಇವ್ರು ಯಾರು ನಾವು 5 ಗಂಟೆಗೆ ಹೇಳ್ರಿ ಅಂತ ಹೇಳಿದ್ರೆ ಎಷ್ಟೋ ಜನ 4 ಗಂಟೆಗೆ ಎದ್ದು ಅಭ್ಯಾಸ ಮಾಡ್ತಾರೆ. 10 ಗಂಟೆಗೆ ಮಕ್ಕೋರಿ ಅಂತ ಹೇಳಿದ್ರೆ 12 ಗಂಟೆಗೆ ಮಕ್ಕೊಂತಾರೆ. ಅಂದ್ರೆ ಅವ್ರೊಳಗೆ ಚೈತನ್ಯ ಶಕ್ತಿ ಇತ್ತು, ಅವ್ರು ಮಾಡಬೇಕು, ಸಾಧನೆ ಮಾಡ್ಬೇಕು ಅನ್ನೋದಿದ್ರೆ ಅವ್ರ ಅಭ್ಯಾಸದೊಳಗೂ ಸಾಧನೆ ಮಾಡ್ತಾರೆ, ಅದರ್ ಆಕ್ಟಿವಿಟೀಸ್ನೊಳಗೂ ಸಾಧನೆ ಮಾಡ್ತಾರೆ. ರಿಲ್ಯಾಕ್ಸ್. ಮೈಲಾರಿ ಒದ್ದ. ಈತ ಬೆಳಗಾವಿ ಜಿಲ್ಲೆ ವಿದ್ಯಾರ್ಥಿ. ನೆಕ್ಸ್ಟ್ ಗಂಡ ಬೆರುಂಡ ಹಾಸನ್. ನೆಕ್ಸ್ಟ್ ಪದ್ಮಾಸನ. ದೇಹ ಬಗ್ಸಿದ್ರ ಮನಸ್ಸನ್ನು ಬಗ್ತೈತಿ ಅಂತ ನಮ್ಮ ವಿಚಾರ. ರಿಲ್ಯಾಕ್ಸ್. ಸವಿತ್ರಾಸನ. ರಿಲ್ಯಾಕ್ಸ್. ಸಾಕಾಶ. ದಿಂಬಾಸನ ಮಾಡಿ ಸಾಕಾಶ. ಇದನ್ನ ದಿಂಬಾಸನ ಅಂತ ಹೇಳ್ತಾರೆ. ನಾವು ಮಲಗಬೇಕಾದ್ರೆ ದಿಂಬಿಡ್ತೀವಲ್ರಿ, ನಾವು ಯೋಗ ಮಾಡೋರು ದಿಂಬಿಡೋದಾದ್ರೆ
ರಿಲ್ಯಾಕ್ಸ್. Relax. ಸಮಯ ಅದರಪ್ಪ ಎಷ್ಟು ನಾಟಿ ಹೋಗ ನಡೆಯಕ್ಕಿರಿ ಅನಿಸ್ರಿ ಇಲ್ಲ ನಾಟಿ ಹೋಗ ಬಿಸಿ ಕೊಡಬೇಕು ನಾಟಿ ಹೋಗ ಇದು ಮುಂಚೆ ಕಡೆ ದಿವಸ ಮೊಬೈಲ್ ಕೊಡು ಹೋಗ್ರಿ ಅನಿಸ್ರಿ ಈ ಕಡೆ ಈ ಕಡೆ ಈ ಕಡೆ ಬಾ ಈ ಕಡೆ ಬಾ ಸರಿ ಶಿವ ಅಷ್ಟು ಒಂದು ಸ್ವಲ್ಪ ಈ ಕಡೆ ಬನ್ನಿ ಶಿವಪುರಾಣದೊಳಗ ಶಿವ ಮತ್ತು ಪಾರ್ವತಿ ಇಬ್ಬರು ಒಟ್ಟಿಗೆ ಸೇರಿ ಏನೋ ತಾಂಡವ ನೃತ್ಯವನ್ನು ಮಾಡ್ತಾ ಇದ್ರು. ಅವ್ರು ಮಾಡಿದಂಥ ಪ್ರತಿಯೊಂದು ಭಂಗಿನೂ ಆಸನ ಅಂತ ಹೇಳ್ತಾರ. ಅಲ್ಲಿ ಶಿವ ಪಾರ್ವತಿ ಇಬ್ಬರು ಮಾಡಿದ್ರೆ ಇಲ್ಲಿ 14 ಜನ ಅಂಧ ವಿದ್ಯಾರ್ಥಿಗಳು ಒಟ್ಟಿಗೆ ಮಾಡ್ತಾರೆ. ಉದಯ ಟಿವಿ ಚಾಂಪಿಯನ್ಸ್ದೊಳಗ ಪ್ರಶಸ್ತಿಯನ್ನು ಸಹಿತ ಪಡೆದಂಥ ತಂಡ ಇದು. ರೆಡಿ ರೆಡಿ ಸ್ಟಾರ್ಟ್ ಮಲ್ಲೋ ರೆಡಿನಾ ಸರ್ ಒಂದು ಮ್ಯೂಸಿಕ್ ಕಾಲ ಮಾಡಿರಿ ತಡಿ 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 ವೀರೇಶ್ ಸರ್ ವೀರೇಶ ಇನ್ನೊಂದು ಸ್ವಲ್ಪ ಇಲ್ಲ ಸರಿ ಬೆನ್ಸ್ ಇದು ಮಾಡಿರಿ ಇನ್ನೊಂದು ಹಂಗೆ
ಜೈ. 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 Relax, relax, back.
ಜೋರಾದ ಚಪ್ಪಾಳೆ. ಒಳಗ ಏನ್ ನಿಮ್ಮ ವರ್ಷದ ಭಕ್ತಿ ಕಾಣಿಕೆಯನ್ನ ನೀವೇನು ಹಾಕಿರಿ ಅದನ್ನ ನಾಳಿಂದ ನಾಡ್ದ 2 ದಿನದೊಳಗಾಗಿ ಅದನ್ನ ತಂದು ವೇದಿಕೆಗೆ ಮುಟ್ಟಿಸಿ ಮತ್ತ ಹೊಸದಾಗಿ ಯಾರಾದರೂ ಆ ಕಾಣಿಕ ಹುಂಡಿಯನ್ನ ಅಂದ್ರೆ ಅಪ್ಪ ಚಡಿಗರ ಮಹಾಶರಣರ ಹೆಸರಿನಲ್ಲಿ ಪ್ರತಿದಿನ ಪೂಜೆಯನ್ನು ಮಾಡಿ 1 ರೂಪಾಯಿ ಹಾಕ್ರಿ ನೀವು ಮತ್ 100 ರೂಪಾಯಿ ಹಾಕಿಕ್ಕಿರಿ 1 ರೂಪಾಯಿ ಹಾಕ್ರಿ ಯಾವ್ದಂಗ್ರಿ ನಾ 1000 ರೂಪಾಯಿನ ಹಾಕಕ್ಕೆ ಅಂದ್ರೆ ನಾ ಬೇಡ ಅನ್ನಂಗಿಲ್ಲ. ಒಟ್ಟಾರೆ ಆ ದಿನದ ಒಂದು ದಿನ ನಿಮ್ಮ ಕಾಯಕದೊಳಗೆ ಬಂದಿರುವಂತ ಒಂದು 4ನೇ ಭಾಗವನ್ನ ಸುಮಿತ್ರಾ ತಾಯಿ ಇಕ್ಕಲ್ಮನಿ ಕೊಟ್ಟಿದ್ದಾರೆ. ದ್ಯಾಮಣ್ಣವರು ದ್ಯಾವಣ್ಣವರು ಅವರು ಕೂಡ 500 ರೂಪಾಯಿಯನ್ನ ಕೊಟ್ಟಿದ್ದಾರೆ. ಮುಕ್ತವಾಗಿ ಇದನ್ನ 200 ರೂಪಾಯಿಯನ್ನ ಕೊಟ್ಟಿದ್ದಾರೆ. ಈ ಎಲ್ಲ ಮಹಾದಾನಿಗಳಿಗೆ ಅಪ್ಪ ಚನ್ವೀರ್ ಮಹಾಶಯನ ಆಶೀರ್ವಾದ ಇರಲಿ. ನಿಧಾನ ಪ್ರಮೋದ್ ರಾಜಾಸನ ಅಣ್ಣಯ್ಯ ಸ್ವಾಮೀಜಿ ಹಿರೇಮಠರು 101 ರೂಪಾಯಿನ ಕೊಟ್ಟಿದ್ದಾರೆ. ಭಾವೇಶ್ ಬಿಜಾಪುರ ಜಿಲ್ಲೆ ವಿದ್ಯಾರ್ಥಿ ಶಾಲೆಗೆ ಸೇರಿ 6 ತಿಂಗಳಾಯ್ತು. 6 ತಿಂಗಳೊಳಗ ಇಷ್ಟೆಲ್ಲ ಅಭ್ಯಾಸ ಮಾಡೋಣ. ರಿಲ್ಯಾಕ್ಸ್. ಸುಮಂಗಲ ತಾಯಿ ಜೊತೆಗೆ ಇವರು ಕೂಡ 100 ರೂಪಾಯಿಯನ್ನ ಕೊಟ್ಟಿದ್ದಾರೆ. ರಿಲ್ಯಾಕ್ಸ್. ಬಾ ಕರೆಕ್ಟ್. ಮಲ್ಲಿಕಾರ್ಜುನ್ ಗಟ್ಟಿ ಅಂತ ಹೇಳಿ ಈ ವಿದ್ಯಾರ್ಥಿ ಅಡ್ಡೇಸರು ಸಹಿತ ಗಟ್ಟಿ. ಅವ ಎಷ್ಟು ಗಟ್ಟಿ ಅಂತ ಹೇಳಿದ್ರ ಎಷ್ಟು ಗಟ್ಟಿ ಎಷ್ಟು ಉಡಾಳ ಅಂತ ಹೇಳಿದ್ರ ಆರ್ಎನ್ ಭಂಡಾರಿ ಅವರು ಭಂಡಾರಕರ್ ಅವರು ಕೂಡ 3 ವರ್ಷ 500 ರೂಪಾಯಿನ ಕೊಟ್ಟಿದ್ದಾರೆ. 3 ವರ್ಷದಲ್ಲಿದ್ದಾಗ ಶಾಲೆಗೆ ಬಂದಾನ. ಅವರಪ್ಪ ಗುರು ಮತ್ತು ಸಂತೋಷ್ 1000 ರೂಪಾಯಿನ ಕೊಟ್ಟಿದ್ದಾರೆ. ಇವ್ರ ತಾಯಿನ ಈ ವಿದ್ಯಾರ್ಥಿ ಮನಿ ಕದ ಹಾಕಿ ಅವ್ರವನ್ ಬಡಿತಾನೆ. ಅಷ್ಟು ನಾವೇನ್ ತಿಳ್ಕೊಂಡೇವೆ ಅಂದ್ರೆ ಅಂದು ಮಕ್ಕಳು ಅಂದ್ರೆ ಸಂಭಾಯಿತರು ಅಂತ ತಿಳ್ಕೊಂಡೇವಿ. ಅಷ್ಟ ಉಡಾಡ್ರು ಇರ್ತಾರ. ಮತ್ ಎಷ್ಟು ಗಟ್ಟಿ ಅಂತ ಹೇಳಿದ್ರ ಮನಿ ಮ್ಯಾಗ ಬಿದ್ದ ಒಂದ್ಸರಿ ಬಿದ್ದಾನ. ಹಾಗೆಲ್ಲ ಗುರುಗಳು ಕಥೆಯೊಳಗೆ ಹೇಳಿದ್ರ ಹಂಗ ಒಂದ್ ಸರಿ ಬಿದ್ರು ಹಂಗ ಕೈಗೆ ಕಾಲಿಗೆ ಏನೂ ಪೆಟ್ಟಿಲ್ಲ. ಯಾಕಂತ ಹೇಳಿದ್ರೆ ಅವ್ರಪ್ಪ ಹೇಳ್ತಾನ ಅವ ಯೋಗ ಮಾಡ್ತಾನಲ್ರಿ ಜನ ಗಟ್ಟಿ ಅದನ್ರಿ ಅವ ನುಗ್ಗಿ ಬಿಡ್ತೀವಿ ಅವನು ಅಂತಾರ. ನೆಕ್ಸ್ಟ್ ಮತ್ತು ಶಾಲೆಯೊಳಗೂ ಅಷ್ಟ ಶಾಲಾ ವಿದ್ಯಾರ್ಥಿ ಸಕಾಶ ಸಕಾಶ ಎಸ್. ನೆಕ್ಸ್ಟ್ ಧನುಷ್
ಹಿಂಗೆ ಮಾಡಿದ್ರೆ ಬಿ ಪಿ ಶುಗರ್ ಯಾಕೆ ಬರ್ತೈತೆ ರೀ? ಹೌದಲ್ರಿ? ಮಯೂರಾಸನ. ಅಂತ ಹೇಳ್ತಾರೆ. ಮೈಲಾರಿ ಇವ್ರು ಇಷ್ಟೆಲ್ಲ ಹೆಂಗ್ ಮಾಡ್ತಾರಂದ್ರಿ, ಇವ್ರು ಒಟ್ಟ ಟಿವಿ ನೋಡಂಗಿಲ್ರಿ, ಮೊಬೈಲ್ ನೋಡಂಗಿಲ್ಲ. ಓದಿದ್ರೆ ಏನ್ ಮಾಡ್ತಾರಂದ್ರೆ ಇವರು ಶನಿವಾರಕ್ಕೊಮ್ಮೆ ಅಥವಾ ರವಿವಾರ ದಿನ ಮಹಾಭಾರತವನ್ನು ನೋಡ್ತಾರೆ. ಕೆಲವೊಂದಿಷ್ಟು ಮಂದಿ ಕಾಣ್ತೈತಿ, ಕೆಲವೊಂದಿಷ್ಟು ಮಂದಿಗೆ ಆ ಸೌಂಡ್ ಮುಖಾಂತರ ಕೇಳಿ ಖುಷಿ ಪಡ್ತಾರೆ. Relax. ನೋಡಿ ಚಪ್ಪಾಳೆ ಹೊಡಿಬೇಡ್ರಿ ಒಂದು ನಿಮಿಷ. ರಿಲ್ಯಾಕ್ಸ್. ಈಗ ಚಪ್ಪಾಳೆ ಹೊಡಿಬೇಡಿ. ಒಂದೊಂದು ಸರಿ ಏನಾಗುತ್ತೆ ಅಂದ್ರೆ ಅವ್ರ ಬ್ಯಾಲೆನ್ಸ್ ತಪ್ಪತ್ತೆ. ಇದನ್ನ ನಟರಾಜಾಸನ ಅಂತ ಹೇಳ್ತಾರೆ. ರೆಡಿ. ದೇಶದ ಅಂಧ ಮಕ್ಕಳು ಯೋಗ ಮತ್ತು ಮಲ್ಲಕಂಬ ಮಾಡುವ ಏಕೈಕ ತಂಡ ಅಂತ ಹೇಳಿ ಕೇಂದ್ರ ಸರ್ಕಾರ ವಿಶೇಷ ಪುರಸ್ಕಾರವನ್ನು ಸಹಿತ ಈ ಶಾಲೆಗೆ ಕೊಟ್ಟಿದೆ. ವೆಂಕಟೇಶ್ ಅಂತ ಹೇಳಿ ಈತ ಕೊಪ್ಪಳ ಜಿಲ್ಲೆ ವಿದ್ಯಾರ್ಥಿ. ಮೊದಲು ಮುರಾರ್ಜಿ ಶಾಲೆಯೊಳಗೆ ಅಭ್ಯಾಸ ಮಾಡ್ತಿದ್ದ. ಈ ಶಾಲೆ ಬಗ್ಗೆ ಗೊತ್ತಾಗಿದ್ದು ಮುರಾರ್ಜಿ ಶಾಲೆಯನ್ನು ಬಿಟ್ಟು ಈ ಶಾಲೆಗೆ ಬಂದಂಥ ವಿದ್ಯಾರ್ಥಿ. ನವೀನ್ ಬಾರ್ಕರ್, ಬಾಗಲಕೋಟೆ ಜಿಲ್ಲೆ ವಿದ್ಯಾರ್ಥಿ. ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು ಸಹಿತ ದೇಹಕ್ಕೆ ಅಪಾಯ ಇರ್ತೈತಿ. ಪ್ಲಸ್ ಗ್ರೂಪ್ ಬೆಡ್ ಸರಿ ಮಾಡ್ರಿ.
ಹೋಗಿ ಒಂದು ಪತ್ರ ಬರೆದಿದ್ದು ಅಮ್ಮ ಹತ್ತ ರೆಡಿ ಹಾಂ ನೆಕ್ಸ್ಟ್ ಅಮ್ಮ ಹತ್ತು ಮ್ಯಾಗ ಮುಂಗಟ್ಟಿಲಿಕ್ಕೆ ಹಾಂ ಹೋ ಕಳೆಗಾರ ಸರ್ ಸರ್ ರೆಡಿ ಅಲ್ಲೇ ಕೇಳ್ಕೊಂಡು ನೆಕ್ಸ್ಟ್ ಮೊದಲ ಹಳ್ಳಿಯೊಳಗ ಪ್ರತಿಯೊಂದು ಓಣಿಗೂ ಅಥವಾ ಊರಿಗೆ ಒಂದಾದ್ರೂ ಹನುಮಂತೇವ್ರ ಗುಡಿ ಇರ್ತಿತ್ತು ಮತ್ತು ಗಡಿ ಮನಿ ಇರ್ತಿತ್ತು. ಗಡಿ ಮನಿಯೊಳಗ ಹಿರಿಯ ಪೈಲ್ವಾನರು ಕುಸ್ತಿಯನ್ನು ಕಲಿಸ್ತಾ ಇದ್ರು. ಆ ಥರ ಈಗಲೂ ಪ್ರತಿಯೊಂದು ಓಣಿಗಾದ್ರೆ ಭಾಳ ಜನ ಈ ದುಶ್ಚಟದಿಂದ ದೂರಾಗಿ ಇಂಥ ಸಾಧನೆ ಮಾಡಿದ್ರೆ ಆರೋಗ್ಯನೂ ವೃದ್ಧಿ ಆಗತ್ತೆ. ಅದು ಮೇಲೆ ಫೈಲ್ ವಿಷಯ ಬಾ ಹಾಂ change. बोलो भारत माता की, बोलो भारत माता की, बोलो कर्नाटक माता की, ಚನ್ನವೀರ ಶರಣರಿಗೆ ಎಲ್ಲರಿಗೂ ತಮ್ಮೆಲ್ಲರಿಗೂ ಆ ಗುರು ಮುಕ್ತದಾನ 50 ರೂಪಾಯಿ.
ಚಿಕ್ಕಿ ತೋರಿಸ್ತಾವ ಚಾಚಿ ಬೆರಳ ಚಂದ್ರಮ ಕನ್ನಡಿ ಹರಳ ಮನಸ್ಸೋತು ಆಯಿತು ಮರಳ ಮನಸ್ಸೋತು ಆಯಿತು ಮರುಳ ಮನಸ್ಸೋತು ಆಯಿತು ಮರುಳ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ 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 ಗಮ್ಮಡಿಸ್ತಾವ ಮಲ್ಲಿಗೆ ನೀ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಉಳಿಕ್ಯಾಡತಾವ ತೋಂಕಡಕ್ಕೆ ಎವಿ ಅಪ್ಪತಾವ ಕಣ್ಣುಡಕ್ಕೆ ಕನಸತ್ತೇಲಿ ಬರ್ತಾವ ಹುಡುಗಿ ಕನಸತ್ತೇಲಿ ಬರ್ತಾವ ಹುಡುಗಿ ಕನಸತ್ತೇಲಿ ಬರ್ತಾವ ಹುಡುಗಿ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ್ಮ ಘಮ್ಮ ಗಮ್ಮಡಿಸ್ತಾವ ಮಲ್ಲಿಗೆ ನೀ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಚಿಕ್ಕಿ ತೋರಿಸ್ತಾವ ಚಾಚಿ ಬೆರಳ ಚಂದ್ರಮ ಕನ್ನಡಿ ಹರಳ ಚಿಕ್ಕಿ ತೋರಿಸ್ತಾವ ಚಾಚಿ ಬೆರಳ ಚಂದ್ರಮ ಕನ್ನಡಿ ಹರಳ ಮನಸ್ಸೋತು ಆಯಿತು ಮರುಳ ಮನಸ್ಸೋತು ಆಯಿತು ಮರುಳ ಮನಸ್ಸೋತು ಆಯಿತು ಮರುಳ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಗಮ 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 ಗಮ್ಮಡಿಸ್ತಾವ ಮಲ್ಲಿಗೆ ನೀ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಮಲ್ಲಿಗೆ ನೀ ಎಲ್ಲಿಗೆ ಮಲ್ಲಿಗೆ ನೀ ಎಲ್ಲಿಗೆ ನೆರಳಲ್ಲಾಡ್ತಾವ ಬೈರ ಹುಡುಗ ಬೇರೆ ಬೇರೆ ನುಗ್ಗುತ್ತವ ಗಣಕ ನೆರಳಲ್ಲಾಡ್ತಾವ ಬೈರ ಹುಡುಗ ಬೇರೆ ಬೇರೆ ನುಗ್ಗುತ್ತವ ಗಣಕ ಹಿಂಗ ಬಿಟ್ಟು ಇಲ್ಲೇ ನನ್ನ ನಡಕ ಹಿಂಗ ಬಿಟ್ಟು ಇಲ್ಲೇ ನನ್ನ ನಡಕ ಹಿಂಗ ಬಿಟ್ಟು ಇಲ್ಲೇ ನನ್ನ ನಡಕ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಘಮ 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 ಗಮ್ಮಡಿಸ್ತಾವ ಮಲ್ಲಿಗೆ ನೀ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಮಲ್ಲಿಗೆ ನೀ ಎಲ್ಲಿಗೆ ಮಲ್ಲಿಗೆ ನೀ ಎಲ್ಲಿಗೆ ಬಂದಾಕಾಯಿಂದು ನಂಗ ಮುನಿಸು ಬೀಳಲಿಲ್ಲ ಇದರ ನಂಗ ಕನಸು ಬಂದಾಕಾಯಿಂದು ನಂಗ ಮುನಿಸು ಬೀಳಲಿಲ್ಲ ಇದರ ನಂಗ ಕನಸು ಪ್ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು
ಕಮ್ಮಾಡಿಸ್ತಾವ ಮಲ್ಲಿಗೆ